ಮಾಜಿ ಸೈನಿಕರು ಸೈನಿಕರಲ್ಲಿ ಏನದ ಅಂತ ಹೇಳಿದ್ರೆ ಸಿಂಧೂರ ಅಂತ ಬಹುಶಃ ಅದ್ರ ಬಗ್ಗೆ ಒಂದೇ ಮಾತನ್ನ ಹೇಳ್ಬಿಡ್ತೀನಿ. ಮಹಾಭಾರತ ಯುದ್ಧದಂತ ಪ್ರಸಂಗದಲ್ಲಿ ದ್ರೌಪದಿ ತನ್ನ ಹಣೆಯ ಮೇಲಿನ ಕುಂಕುಮವನ್ನ ಬಿಟ್ಟ ಜಡಿಯನ್ನ ಬಿಟ್ಟಿದಳು. ಅವಾಗ ಕಟ್ಕೋ ಅಂತ ಪಾಂಡವರು ಹೇಳಿದಾಗ ತಾಯಿ ದ್ರೌಪದಿ ಹೇಳ್ತಾ ಇದ್ದಾಳೆ, ನನ್ನ ಬಿಟ್ಟ ಜಡಿಯನ್ನ ನಾನು ಕಟ್ಟಂಗಿಲ್ಲ, ದುಷ್ಟನಾದ ದುಶ್ಯಾಸನವನ್ನ ರಕ್ತದ ತಿಲಕವನ್ನ ಹಣೆ ಹಚ್ಚಿದಾಗ ಮಾತ್ರ ಬಿಟ್ಟ ಮುಡಿಯನ್ನ ಕಟ್ತೀನಿ ಅಂದಳು. ಅದರಂತೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ದೇಶದ್ರೋಹಿಗಳು ಬಹಳಷ್ಟು ಮಂದಿ ಅದರ. ಅದರ ಜೊತೆಗೆ ಸಿಂಧೂರದ ಮಹತ್ವ ಏನು ಅಂತ ಹೇಳಿದ್ರೆ ಮನಸ್ಸು ಬಂದ್ರೆ ಭದ್ರ ಕಾಳಿಯಾಗಿ ಸರ್ವರನ್ನು ಸಂಹಾರ ಮಾಡೋ ಶಕ್ತಿ ಒಬ್ಬರಲ್ಲಿ ಐತೆ ಅನ್ನತಕ್ಕಂಥ ಸಂದೇಶವನ್ನ ಇವತ್ತು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲ ಪರಮ ಪೂಜ್ಯರು ಬಂದವರು, ಎಲ್ಲರೂ ಮಾತಾಡೋರು ಅದರ. ಇನ್ನೊಂದು ಇವತ್ತಿದ್ರ ಮುಖಾಂತರವಾಗಿ ನಾವು ಏನು ಸಂದೇಶ ಕೊಡಕ ಇಷ್ಟಪಡ್ತೀವಿ ಜಿಲ್ಲೆ ವತಿಯಿಂದ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಸಹಿತ ದೇಶದ ಜೊತೆಗಾದರೆ ಅಂತ ಸಂದರ್ಭ ಬಂದ್ರೆ ದೇಶಕ್ಕಾಗಿ ಜೋಳಿಗೆಯನ್ನು ಹಾಕಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂತ ಸಂದೇಶವನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು. ಎಲ್ಲ ಪರಮ ಪೂಜ್ಯರು ನಮ್ಮ ಜೊತೆಗೆ ಇದ್ದಾರೆ, ದೇಶದ ಜೊತೆಗೆ ಇದ್ದಾರೆ. ದೇಶ ಇದ್ರೆ ಮಠ ಬರೀ ಮಠ ತಗೊಂಡೇನು ಮಾಡಕ್, ನೀವಿದ್ರೆ ನಾವೇನ್ ಮಾಡ್ದಾಗ ಮಾಡಕ್ ಆಕೈತಿ ಅಂದಾಗ ಅಂಥ ಒಂದೆಲ್ಲ ಪೂಜ್ಯರು ಮಾತಾಡೋರು ಅದರ. ಆದ್ರೂ